ಕರ್ನಾಟಕದ ರಾಜಕಾರಣದಲ್ಲಿ ನೀವು ಹಲವಾರು ರೀತಿಯ ಡೊಂಬರಾಟಗಳನ್ನು ಹಲವು ತಿಂಗಳಿಂದ ನೋಡ್ತಾ ಬಂದಿದ್ದೀರಿ. ಜಗವೇ ಒಂದು ರಣರಂಗ ಅಂತ ಹೇಳ್ತಾರೆ. ಅದರಲ್ಲಂತೂ ಕರ್ನಾಟಕದ ಪಾಲಿಟಿಕ್ಸ್ ಅಂತೂ ವಿಚಿತ್ರ ತಿರುವುಗಳನ್ನು ದಿನದಿಂದ ದಿನಕ್ಕೆ ತೆಗೆದುಕೊಳ್ತಾ ಇದೆ. ಸಿದ್ದರಾಮಯ್ಯನವರ 2 ವರ್ಷದ ಆಡಳಿತದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೂ ಕೂಡ ಹಲವಾರು ಬಾರಿ ಈ ಸರ್ಕಾರವು ವಿರೋಧ ಪಕ್ಷಗಳ ಕೈಗೆ ಸುಲಭದ ತುತ್ತಾಗಿದ್ದಂತೂ ನಿಜ. ಅದನ್ನು ನಿಭಾಯಿಸುವಲ್ಲಿ BJPಯ ಮುಖಂಡರು ಸಕ್ಸಸ್ ಆಗಿದ್ದು ನಿಜ. ಇವತ್ತು ನನ್ನೊಟ್ಟಿಗೆ ಸಂದರ್ಶನದಲ್ಲಿ BJPಯ ಹಿರಿಯ ನಾಯಕರು, ಮುತ್ಸದ್ದಿ ರಾಜಕಾರಣಿ, ತಳಹಂತದಿಂದ BJPಯ ಕಾರ್ಯಕರ್ತನಾಗಿ ಈ ಹಂತಕ್ಕೆ ಬಂದು ತಲುಪಿದಂತಹ ಇವತ್ತಿನ ವಿರೋಧ ಪಕ್ಷದ ನಾಯಕನಾಗಿರುವಂತಹ ಶ್ರೀಯುತ ಆರ್ ಅಶೋಕ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದ. ನಾನು ಹೇಳಿದೆ ನಿಮಗೆ ತಳಹಂತದಿಂದ ಬಂದಿದ್ದೀರಿ ಅಂತ. BJP ಅಂತ ಹೇಳುವಾಗ ಫ್ಲೂಕಾಗಿ ಒಬ್ಬ ನಾಯಕನಾಗಿ ಆಗಿ ಬರೋಲ್ಲ ಅನ್ನೋದು ಒಂದು ಸಿದ್ಧಾಂತ BJPದು. ಕಾರ್ಯಕರ್ತರ ಮಟ್ಟದಲ್ಲಿ ಬಂದು ಇವತ್ತು ವಿರೋಧ ಪಕ್ಷದ ನಾಯಕನವರೆಗೆ ಬಂದಿದ್ದೀರಿ. ಸಿದ್ಧಾಂತದ ಪಾರ್ಟಿ, ಶಿಸ್ತಿನ ಪಾರ್ಟಿ ಅಂತ ಕರೆದುಕೊಂಡ BJPಯಲ್ಲಿ ನೀವು ಇವತ್ತು ವಿರೋಧ ಪಕ್ಷದ ನಾಯಕನಾಗಿ ಬೆಂಗಳೂರಿನಲ್ಲಿ MLA ಆಗಿ, ಮಿನಿಸ್ಟರ್ ಆಗಿ, ಹೋಮ್ ಮಿನಿಸ್ಟರ್ ಆಗಿ, ರೆವಿನ್ಯೂ ಮಿನಿಸ್ಟರ್ ಆಗಿ ಎಲ್ಲವನ್ನು ಕಂಡಿದ್ದೀರಿ. ಈಗ ವಿರೋಧ ಪಕ್ಷದ ನಾಯಕನ ಆಲ್ಮೋಸ್ಟ್ ಒಂದು ಚೀಫ್ ಮಿನಿಸ್ಟರ್ಗಿರುವ ಘನತೆ ನಿಮ್ಮ ಪಾರ್ಟಿಯಲ್ಲಿ ನಿಮಗೆ ಸಿಕ್ಬಿಟ್ಟಿದೆ. 2 ವರ್ಷದ ಈ ಒಂದು ನಾಯಕತ್ವದಲ್ಲಿ, ನಿಮ್ಮ ನಾಯಕತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಹಲವೊಂದು ಇಶ್ಯೂಸ್ಗಳನ್ನು ನಿಮಗೆ ಕೊಟ್ಟಿದೆ. ನಾನು ಸಿದ್ಧಾಂತದ ಬಗ್ಗೆ ಮಾತಾಡ್ತೀನಿ, ಶಿಸ್ತಿನ ಬಗ್ಗೆ ಮಾತಾಡ್ತೀನಿ. ನಿಮ್ಮ ನಾಯಕತ್ವದ ವಿಷಯಕ್ಕೆ ಬರುವ ಮೊದಲು ಈಗಿನ ಪರಿಸ್ಥಿತಿಯಲ್ಲಿ ಪಾರ್ಟಿಯ ಸಿದ್ಧಾಂತ ಮತ್ತು ಶಿಸ್ತು ನೋಡಿದಾಗ, ಈಗಿನ BJPಯ ಸ್ಥಿತಿ ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ವಿರೋಧ ಪಕ್ಷದ ನಾಯಕನಾಗಿ ಮಾತ್ರ ಅಲ್ಲ, BJPಯ ಮುಖಂಡನಾಗಿ ಏನು ಅನಿಸುತ್ತೆ? ನೋಡಿ, ನಾನು ಹಾಗೆ ಹೆಲಿಕಾಪ್ಟರಲ್ಲಿ ಬಂದು ಇಳಿದಂಥ ನಾಯಕ ಅಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಎಮರ್ಜೆನ್ಸಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದೀನಿ. ಅಯೋಧ್ಯೆ ರಾಮ ಮಂದಿರ ಕಟ್ಟುವಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲೂ ಕೂಡ ಆ ಡೆಮಾಲಿಷನ್ ಏನಾಯಿತು, ಆ ಸಂದರ್ಭದಲ್ಲೂ ಕೂಡ ನಾನು 21 ದಿನ ಅಯೋಧ್ಯೆಯಲ್ಲಿದ್ದೆ. ಅಂದರೆ ಹೋರಾಟದ ಮುಖಾಂತರ ಬಂದಿರೋದು. ಯಾರದೇ ಬೆಂಬಲ, ಯಾರದೇ ಸಪೋರ್ಟು, ಯಾರದೇ ಇನ್ಫ್ಲೂಯೆನ್ಸು ಯಾವುದೂ ಇಲ್ಲದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಂಘದ ಒಂದು ಹಿನ್ನೆಲೆಯಿಂದ ಬಂದು ಎಲ್ಲ ಹಂತಗಳನ್ನು ನೋಡಿ ಬಂದಿದ್ದೀನಿ. ನಾನು ಈಗ ವಿರೋಧ ಪಕ್ಷದ ನಾಯಕನಾಗಿದ್ದೀನಿ, ಹಿಂದೆ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದೀನಿ. ಸೊ ಇವೆಲ್ಲವನ್ನ ಕೂಡ ನನಗೆ ರಾಜ್ಯದ ಜನ ಕೊಟ್ಟಿದ್ದಾರೆ, BJP ನನಗೆ ಕೊಟ್ಟಿದೆ. ಆ ಹೆಮ್ಮೆ ಇದೆ ನನಗೆ. ಆದರೆ ಹೀಗೆ ನಡೀತಾ ಇರೋವಂಥ ಒಂದು ವರ್ಷದಿಂದ ಘಟನೆಗಳು ನೋಡಿದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಮನಸ್ಸಿಗೆ ನೋವನ್ನು ಕೂಡ ಆಗ್ತಾಯಿದೆ. ಈ ಥರ BJPಯಲ್ಲಿ ಆಗಬಾರ್ದಾಗಿತ್ತು. BJPಯಲ್ಲಿ ಅವತ್ತಿಂದ ನಾವು ಶಿಸ್ತಿನ ಪಾರ್ಟಿ ಅಂತ ಹೇಳ್ತಾ ಇದ್ರಿ, ಇದು ಅತಿರೇಕಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ಕೂಡ ಎಲ್ಲರೂ, ನಾನು ಇಲ್ಲ ಅಂತ ಹೇಳಿದ್ರೂ, ನಾನು ಇಲ್ಲ ಆ ಥರ ಅಂತ ಹೇಳಿದ್ರೂ ಯಾರು ಕೂಡ ನನಗೆ ಸಮರ್ಥನೆ ಮಾಡೋರು ಯಾರಿಲ್ಲ. ಈಗಾಗಲೇ ಇದೆಲ್ಲನೂ ಕೂಡ ಕೇಂದ್ರದ ನಾಯಕರ ಗಮನಕ್ಕೂ ನಾವು ತಂದಿದ್ದೀರಿ. ಇದೆಲ್ಲ ಕೂಡ ಅವರು ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಇದಕ್ಕೆ ಒಂದು ಅಂತಿಮ ತೆರೆಯನ್ನು ಎಳಿತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ಬೇಗ ಸರಿ ಹೋಗಬೇಕು. ಏನು ಕಾಂಗ್ರೆಸ್ಸಿನ ದುರಾಡಳಿತ ಇದೆ, ಜನ ಬೇಸತ್ತಿದ್ದಾರೆ. ಈಗ ಪಾಪರಾವಟಿದೆ ಸರ್ಕಾರ, ಹಣ ಇಲ್ಲ, ಸಂಬಳ ಕೊಡೋಕ್ಕೂ ಹಣ ಇಲ್ಲ, ಗ್ಯಾರಂಟಿಗಳು ಕೂಡ ಅನೌನ್ಸ್ ಮಾಡಿದ್ರು, ಈಗ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಮತ್ತು ಈಗ ಯೂನಿವರ್ಸಿಟಿಗಳನ್ನೆಲ್ಲ ಮುಚ್ಚುತ್ತಾ ಇದ್ದಾರೆ. ಸಂಬಳ ಕೊಡೋಕ್ಕೆ ಅವ್ರ ಹತ್ರ ಕಾಸು, ಹಣನೇ ಇಲ್ಲದ ಪರಿಸ್ಥಿತಿ. ಈಗ ಸುಮಾರು 1,05,000 ಕೋಟಿ ಈ ಒಂದೇ ವರ್ಷದಲ್ಲಿ ಸಾಲ ಮಾಡುವಂಥ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ. ಅಂದರೆ ದಿವಾಳಿಯ ಅಂಚಿಗೆ ಹೋಗ್ತಾ ಇದೆ ಅಂತ. ಇದು ಒಳ್ಳೆಯ ನಮಗೆ ಅವಕಾಶಗಳ ಅಸ್ತ್ರ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸೋಕ್ಕೆ ಒಳ್ಳೆಯ ಅವಕಾಶ. ನಮ್ಮ ಪಾರ್ಟಿಯಲ್ಲಿರೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋದರೆ ನಿಜಕ್ಕೂ ಈ ಕಾಂಗ್ರೆಸ್ಸನ್ನು ಈ ಸಂದರ್ಭದಲ್ಲಿ ಕರ್ನಾಟಕದಿಂದ ಓಡಿಸೋವಂಥದ್ದಕ್ಕೆ ಒಳ್ಳೆಯ ಅವಕಾಶ ನಮಗಿದೆ. ಬಣ ರಾಜಕೀಯ ಅಂತ ಬಂದಾಗ BJPಯಲ್ಲೂ ಬಣಗಳು ಹುಟ್ಕೊಳ್ತು. ನೀವೇ ನೋಡಿದ್ದೀರಿ, MLAಗಳು ಮತ್ತು ಮುಖಂಡರು ಹೊರಗಡೆ ಬಂದು ಮಾತಾಡಲಿಕ್ಕೆ ಶುರು ಮಾಡಿದರು. ಹೈಕಮಾಂಡ್ನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಜನರಲ್ಲಿ ಬಂದುಬಿಟ್ರೆ ಆ ಒಂದು ಥಿಂಕಿಂಗ್ ಬಂದುಬಿಟ್ಟಿದೆ. ಅದು ಮಾತ್ರ ಅಲ್ಲ, ನಾನು ಹೇಳ್ತಾ ಇರೋದು
ಈಗ ಅಶೋಕ್ ಅವರು ಮುತ್ಸದ್ದಿ ರಾಜಕಾರಣಿ, ಯಡಿಯೂರಪ್ಪನವರಿಗೆ ತುಂಬ ಆತ್ಮೀಯರಾಗಿದ್ದವರು. ಒಂದು ಥರ ಯಡಿಯೂರಪ್ಪನವರ ಸಾಮ್ರಾಟ ಇದ್ದಂಗೆ ನೀವಿದ್ದೀರಿ. ನಿಮ್ಮನ್ನು ನಾಯಕತ್ವದಲ್ಲಿ ತರುವಕ್ಕೆ ಯಡಿಯೂರಪ್ಪನವರು ಕೂಡ ಮುಂಚೂಣಿಯಲ್ಲಿದ್ದರು ಅಂತ ಹೇಳಿದ್ರೆ, ಎಲ್ಲೋ ಈಗ ಮೊನ್ನೆ ನಾವೆಲ್ಲ ನೋಡಿದಾಗ ಅಶೋಕ್ ಅವರು ವಿರೋಧ ಬಣದಲ್ಲಿದ್ದಾರೆ ಅಂತ ನಿಮ್ಮನ್ನು ಗುರುತಿಸುವ ಒಂದು ಮಟ್ಟಕ್ಕೆ ಹೋಯ್ತು. ಏನು ಅನಿಸುತ್ತೆ ನಿಮಗೆ? ನಾನು ಯಾವತ್ತೂ ಕೂಡ ಬಿಜೆಪಿಯನ್ನ ಬಿಟ್ಟು ಇದ್ದೋನೆಲ್ಲ. ಬಹಳಷ್ಟು ಜನ ಬಿಜೆಪಿ ಬಿಟ್ಟು ಹೋಗಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತ ಅಂತ ಗುರುತಿಸಿದ್ರಲ್ಲಿ ಬಂದಿದ್ದಾರೆ. ನಾನು ಬಿಜೆಪಿಯ ಕಾರ್ಯಕರ್ತ, ಪ್ರಶ್ನೆನೇ ಇಲ್ಲ. ನಾನು ಬಿಟ್ಟೋಗೋನು ಅಲ್ಲ, ಮತ್ತೆ ನಾನು ಯಾವುದೇ ಗುಂಪುಗಳಿದೆಯಲ್ಲ ಈ ಗುಂಪುಗಳಿಗೆ ಸೇರಿದವನಲ್ಲ. ಪಕ್ಷದ ವಿಚಾರ ಬಂದಾಗ ನಮ್ಮ ನಾಯಕರು ಏನು ಕೇಂದ್ರದ ನಾಯಕರು ಹೇಳ್ತಾರೋ ಆ ಪ್ರಕಾರ ನಡೆಯುವಂಥವನು ಆರ್ ಅಶೋಕ್. ಯಾಕೆಂದರೆ ಅವರೇ ನನ್ನ ಇವತ್ತು ಅಪೋಸಿಷನ್ ಲೀಡರ್ ಆಗಿ ಮಾಡಿರುವಂಥದ್ದು. ಸೊ ನಾನು ಪಾರ್ಟಿಗೆ ನಿಷ್ಠೆ ಇರಬೇಕು, ನಿಷ್ಠೆ ಇದ್ದೀನಿ. ನಾನು ಯಾವುದೇ ಗುಂಪಿನ ಜೊತೆ ಯಾವುದೇ ಕಾರಣಕ್ಕೂ ಗುರುತಿಸ್ಕೊಳಲ್ಲ. ಎಲ್ಲೋ ಯಡಿಯೂರಪ್ಪನವರನ್ನು ರಿಪ್ಲೇಸ್ಮೆಂಟ್ ಮಾಡುವಾಗ ಒಂದು ರೀತಿಯ ಕಾಂಪನ್ಸೇಷನ್ ರೀತಿಯಲ್ಲಿ ವಿಜೇಂದ್ರನವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಅನ್ನೋದಿತ್ತು. ಒಂದು ಯಂಗ್ ಪರ್ಸನಾಲಿಟಿಯನ್ನು ತಂದು ಅವರ ಮಗನನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅಂತ. ಎಲ್ಲಿ ಅನಿಸ್ತು ನಿಮಗೆ ಈ ಬಣ ರಾಜಕೀಯ ಹುಟ್ಟಬೇಕಾದ್ರೆ ಎಲ್ಲಿ ವಿಜೇಂದ್ರ ಅವರು ಎಡವಿದ್ರು ಅಂತ ಅನಿಸುತ್ತೆ ನಿಮಗೆ? ಕೇಂದ್ರದ ನಾಯಕರು ವಿಜೇಂದ್ರ ಅವರನ್ನ ಘೋಷಣೆ ಮಾಡಿದ್ರು. ಅಂದರೆ ಆ ಸಂದರ್ಭದಲ್ಲಿ ಎಲೆಕ್ಷನ್ ಇರಲಿಲ್ಲ, ಅಡಾಕಾಗಿ ಘೋಷಣೆಯನ್ನು ಮಾಡಿದ್ರು ಒಂದು ಕಾಲು ವರ್ಷದ ಹಿಂದೆ. ಸೊ ಅವರು ಕೂಡ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಕೆಲಸ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಸಕ್ಸಸ್ ಆಗದೇ ಇರ್ಬೋದು, ಅದ್ರ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಮತ್ತು ಇವೆಲ್ಲವೂ ಕೂಡ ಕೇಂದ್ರದ ನಾಯಕರ ಗಮನಕ್ಕೆ ಬಂದಿದೆ. ಏನು ಹೇಗೆ ನಡೀತಾ ಇದೆ, ಕರ್ನಾಟಕದ ನಾಯಕರುಗಳು ಏನೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಇದೆಲ್ಲನೂ ಕೂಡ ಕೇಂದ್ರದ ನಾಯಕರ ಗಮನಕ್ಕೆ ಬಂದಿದೆ. ನನ್ನೂ ಕರೆಸಿ ಅವ್ರು ಮಾತಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರು ಬಂದಾಗ ನನಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದರು. ಅವ್ರ ಜೊತೆ ನಾನು ಮಾತಾಡಿದ್ದೀನಿ, ಎಲ್ಲ ವಿಚಾರಗಳನ್ನೇ ಹೇಳಿದ್ದೀನಿ. ಅವರು ಬೇಗ ಇದನ್ನು ತೀರ್ಮಾನ ಮಾಡೋಣ ಅಂತ ಹೇಳ್ತಾರೆ. ನನಗನ್ಸುತ್ತೆ ಇನ್ನೊಂದು 15 ಅಧಿವೇಶನ ಮುಗಿದ ಮೇಲೆ ಮೋಸ್ಟ್ಲಿ ಒಂದು ತೀರ್ಮಾನವನ್ನು ಘೋಷಣೆ ಮಾಡ್ತಾರೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಪ್ರಸಕ್ತ ರಾಜಕಾರಣಕ್ಕೆ ಬರುವ ನಿನ್ನೆ ನೀವುಗಳೊಂದು ಸ್ಟೇಟ್ಮೆಂಟ್ ಕೊಡ್ತೀರಿ. ಕರ್ನಾಟಕದಲ್ಲಿ ಏಕನಾಥ ಶಿಂದೆಯ ಒಂದು ರೀತಿಯ ಒಂದು ಪರ್ಸನ್ ಉದ್ಭವ ಆಗ್ಬೋದು ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಡ್ತೀರಿ. ರಾಜಕೀಯಕ್ಕಾಗಿ ಹೇಳಿದ್ರಾ ಅಥವಾ ಕುತೂಹಲಕ್ಕಾಗಿ ಹೇಳಿದ್ರಾ? ಅಶೋಕ್ ಅವರು ಹೇಳಿದ ಮೇಲೆ ಅದನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕು ಅನ್ನುವ ಮನೋಭಾವನೆ ಎಲ್ಲರಲ್ಲಿದೆ. ನೀವು ಹೇಳಿದ್ರಿ ಏಕನಾಥ್ ಶಿಂದೆ ಇಲ್ಲಿ ಕೂಡ ಹುಟ್ಟಬಹುದು ಅನ್ನೋದು. ಇವತ್ತೇನಂತೀರಿ? ಆ ಏಕನಾಥ ಶಿಂದೆ ಕರ್ನಾಟಕದಲ್ಲಿ ಹುಟ್ಟಬಹುದು ಅಂತಂತೀರಾ ಅಥವಾ ನೀವೆಲ್ಲ ಆ ಏಕನಾಥ ಶಿಂದೆ ಏನಿದೆ ಅವರನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇದ್ದೀರಾ? ನೋಡಿ, ಏಕನಾಥ ಶಿಂದೆ ಹುಟ್ಟಬಹುದಾ ಅಲ್ಲ, ಹುಟ್ಟುಬಿಟ್ಟಿದ್ದಾರೆ. ಆಲ್ರೆಡಿ ಎಕ್ಸಿಸ್ಟ್, ಜನನ ಆಗಿದೆ, ಜನನ ಔಟ್ ಇದೆ. ಮತ್ತೆ ಆ ಟ್ಯಾಲೆಂಟ್ ಇರೋದು ಅವ್ರ ಹತ್ರನೇ, DK ಹತ್ರನೇ, ಬೇರೆಯವ್ರ ಹತ್ರ. ಈಗ ಅವರೇ ಹೇಳಿದಾರಲ್ಲ, ನಾನು ಒದ್ದು ಕಿತ್ಕೊಂತೀನಿ, ನನ್ನ ಅಧಿಕಾರ ಏನಾದರೂ ತಪ್ಪಿದ್ರೆ ನಾನು ಒದ್ದು ಕಿತ್ಕೊಳ್ಳೋ ಅಂತ ಶಕ್ತಿ ಇರೋವಂಥ ನಾಯಕ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲೂ ಅದನ್ನೇ ಮಾಡಿದ್ದು ಏಕನಾಥ ಶಿಂದೆ ಅವರು ಅದನ್ನೇ ತಾನೇ ಮಾಡಿದ್ದು. ಯಾವಾಗ ಅಧಿಕಾರ ಸಿಗಲಿಲ್ಲ, ತಪ್ಪೋಯ್ತು, ಅವಾಗ ಅಧಿಕಾರವನ್ನು ಕಿತ್ತು ತಗೊಂಡ್ರು. ಹಾಗೆ DK ಶಿವಕುಮಾರ್ಗೂ ಎಲ್ಲ ಗುಣಗಳು ಇದೆ. ಯಾವ ಗುಣ ಕಡಿಮೆ ಇದೆ ಅವ್ರಿಗೆ? ಕರ್ನಾಟಕದ ಏಕನಾಥ ಸಕಲ ಗುಣ ಸಂಪನ್ನ ಈಗ ಅವರು. ಅದಕ್ಕೆ ಎಕ್ಸಾಂಪಲ್ಲು ನೀವು ನೋಡಿದ್ದೀರಾ, ಮೋದಿ ಅವ್ರನ್ನ ಭೇಟಿ ಮಾಡಿದ್ದಾರೆ, ಅಮಿತ್ ಶಾ ಅವ್ರನ್ನ ಮೊನ್ನೆನೂ ಕೂಡ ಈಶಾ ಫೌಂಡೇಶನ್ ಭೇಟಿ ಮಾಡಿದ್ದಾರೆ. ಅವರ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ರು, ಹೋಗ್ಬೇಡಿ, ಇದಕ್ಕೆ ಏನು ಪುಣ್ಯ ಬಂದ್ಬಿಡುತ್ತಾ, ಗಂಗಾ ನದಿಗೆ ಹೋಗಿ ಮುಳುಗದೆ ಕುಂಭಮೇಳಕ್ಕೆ ಹೋದರೆ ಅಂತ ಹೇಳಿದ್ರು. ಇವರು ಕುಟುಂಬ ಸಮೇತರ ಹೋದ್ರು. ಅಂದರೆ ಚಾಲೆಂಜಿಂಗ್, ಎಲ್ಲ ಸಂದರ್ಭದಲ್ಲೂ ಚಾಲೆಂಜಿಂಗ್. ಹೌದು, ನಾನು ಹೋಗ್ತೀನಿ, ನನ್ನ ಇಷ್ಟ, ನನ್ನ ವೈಯಕ್ತಿಕ ವಿಚಾರಕ್ಕೆ ಪಾರ್ಟಿ ತಲೆ ಹಾಕಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ನೀವು ಏಕನಾಥ ಶಿಂದೆನ ಇನ್ನೂ ಹುಡುಕ್ತಾ ಇದ್ದೀನಿ ಅಂದ್ರೆ ಎಲ್ಲಿ? ಹುಡುಕೋ ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್. ಮಹಾರಾಷ್ಟ್ರದ ವಿಷಯಕ್ಕೆ ಬಂದಾಗ ಏಕನಾಥ ಶಿಂದೆ ಏನು ಜನನ ಆಯ್ತಲ್ವಾ, ಅದರ ಡೆಲಿವರಿಯನ್ನು ಮಾಡಿಸಿರೋದು ಬಿಜೆಪಿ ಅನ್ನೋದು ಇತ್ತು ಎಲ್ಲರ ಹತ್ರನು. ಅದರ ಹಕ್ಕು ಬಿಜೆಪಿ ಹೊರತಿತ್ತು ಅಂತ ಇತ್ತು. ಈಗ ಆ ಮೆಂಟಾಲಿಟಿಯಲ್ಲಿ ಕರ್ನಾಟಕಕ್ಕೆ ಬಂದರೆ DK ಶಿವಕುಮಾರ್, ನೀವು ಹೇಳಿದ್ರಿ ಆಲ್ರೆಡಿ ಜನನ ಆಗಿದೆ ಅಂತ, ನೀವು ಬಿಜೆಪಿ ಇದಕ್ಕೆ ರೆಸ್ಪಾನ್ಸಿಬಲ್ ಏನಾದರೂ ತಗೋತೀರಾ? ಇದರ ರೆಸ್ಪಾನ್ಸಿಬಿಲಿಟಿ ನಾವ್ಯಾಕೆ ತಗೊಳೋಣ? ಈಗ ಉದ್ಭವ ಮೂರ್ತಿಗೆ ತಗೊಳಕ್ಕಾಗಲ್ಲ. ಉದ್ಭವ ಅದಷ್ಟೇ ಉದ್ಭವ ಆಗೋಗ್ಬಿಡುತ್ತೆ. ಯಾರೋ ಪ್ಲಾಂಟ್ ಮಾಡಿ ಇದಲ್ಲ, ಇದು ಪ್ಲಾಂಟ್ ಮಾಡೋದಲ್ಲ, ಇದು ಮೂರ್ತಿ, ಇದು ತಾನೇ ಉದ್ಭವ. ಅವರೇ ಹೇಳಿದಾರಲ್ಲ, ನಾನು ಬಂಡೆ ರೀತಿ
ಅನ್ನೋದು ಮಾತನ್ನು ಮಾಧ್ಯಮನೂ ಅವ್ರಿಗೆ ಬಂಡೆ ಅಂತಲೇ ಕೊಟ್ಬಿಟ್ಟಿದೆ, ನೇಮ್ ಕೊಟ್ಟಿದೆ. ಅವರು ಇವಾಗ ಬಂಡೆಯ ರೂಪಗಳನ್ನು, ಬಂಡೆ ಹೆಂಗೆ ರೂಪದಲ್ಲಿ ಬರ್ಬೋದು, ಕಲ್ಲಾಗಿ ಯಾರ ತಲೆ ಮೇಲೆ ಚಪ್ಪಡಿ ಎಳಿಬೋದು, ಚಪ್ಪಡಿ ಹೆಂಗಾಗ್ಬೋದು, ಅದ್ರ ಯಾರ ತಲೆ ಮೇಲೆ ಎಳಿಬೋದು, ಎಲ್ಲ ತಿಳ್ಕೊಂಡೇ ಬಂದಿರೋ ಅಂಥದ್ದು. ಅದರಿಂದ ಡಿ ಕೆ ಶಿವಕುಮಾರ್ ಅವರು ಟ್ಯಾಲೆಂಟೆಡ್ ರಾಜಕಾರಣಿ. ಅವ್ರಿಗೆಲ್ಲ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಹೇಗೆ. ಅವರೇ ಹೇಳಿದಾರಲ್ಲ, ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದ್ದೆ ನಾನು ಕರ್ನಾಟಕದಲ್ಲಿ ಅನ್ನೋದು ಮಾತನ್ನು ಹೇಳಿದ್ದಾರೆ. ಅವರು 100 ಸರಿ ಹೇಳಿದ್ದಾರೆ. ಅದರಿಂದ ಅವರು ಈಗಾಗಲೇ ಆ ದಿಕ್ಕಿನಲ್ಲಿ ಇದ್ದಾರೆ. ಅಧಿಕಾರವನ್ನು ಹೆಂಗೆ ಪಡಿಬೇಕು ಅಂತ ವಿಧಾನಸಭೆಯಲ್ಲೇ ಮಾತಾಡಬೇಕಾದ ಹೇಳಿದ್ದಾರೆ. SM ಕೃಷ್ಣ ಅವ್ರನ್ನ ಉದಾಹರಣೆ ಕೊಟ್ಟಿದ್ದಾರೆ. ಮಂತ್ರಿ ಮಾಡದಿದ್ದಾಗ ರಾತ್ರಿ 12 ಗಂಟೆ ಹೋಗಿ ಮುಖ್ಯಮಂತ್ರಿಯ ಮನೆ ಬಾಗಲನ್ನು ಒದ್ದಿದ್ದೀನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಯ ಮನೆ ಬಾಗಲನ್ನು ಒದ್ದಿದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಅವ್ರಿಗೆ ಇನ್ನು ಅದಕ್ಕೆ ಈಸಿ ಇನ್ನ ಅಲ್ವಾ ಒದಿಯೋಕ್ಕೆ, ಒದ್ದು ಕಿತ್ಕೊಳ್ಳೋ ಅಂಥದ್ದಕ್ಕೆ. ಅದಕ್ಕಿಂತ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದಾರೆ, ನಾನು ಹೆಂಗೆ ಮಾಡ್ತೀನಿ ಅನ್ನೋದಕ್ಕೆ ಮಾಡಲ್ ತೋರಿಸಿದ್ದಾರೆ. ಹುಷಾರ್ ಅನ್ನೋ ಎಚ್ಚರಿಕೆಯನ್ನು ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ ಅವರು ಅದ್ರ ಮೇಲೆ ಏನು ಕಾಮೆಂಟೇ ಮಾಡ್ತಾ ಇಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ. ಕುಂಭಮೇಳಕ್ಕೆ ಹೇಳಿಕೆ ಕೊಡ್ತಾರೆ, ಈಶಾ ಫೌಂಡೇಶನ್ ಬಗ್ಗೆ ಮಾತಾಡ್ತಾರೆ, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ. ಡಿ ಕೆ ಬಗ್ಗೆ ಯಾಕೆ ಮಾತಾಡಲ್ಲ? ಡಿ ಕೆ ಹೇಳಿದಾನಲ್ಲ, ನಾ ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯ್ತೀನಿ ಅಂತ. ಅಂದರೆ ಅರ್ಥ ಡಿ ಕೆನ ಕಂಡ್ರೆ ಕಾಂಗ್ರೆಸ್ಸಲ್ಲೂ ಭಯ ಇದೆ. ಅದಕ್ಕೋಸ್ಕರ ಅವ್ರನ್ನ ಯಾರು ಟಚ್ ಮಾಡ್ತಾ ಇಲ್ಲ. ಎಲ್ಲಿ ಏಕನಾಥ್ ಶಿಂದೆ ಆಗೋಗ್ತಾರೋ ಅನ್ನೋದು ಭಯದಿಂದ ಅವರು ಸುಮ್ಮನೆ ಇದ್ದಾರೆ. ಮಹಾರಾಷ್ಟ್ರದ ವಿಷಯಕ್ಕೆ ಬಂದಾಗ ಏಕನಾಥ್ ಶಿಂದೆಯನ್ನು ಸ್ವೀಕೃತಿ ಮಾಡಲು ಫಡ್ನವೀಸ್ ರೆಡಿಯಾಗಿದ್ದರು. ದೇವೇಂದ್ರ ಫಡ್ನವೀಸ್ ತಾನು CM ಬೇಡ, ನಾನು DCM ಆದ್ರೂ ಕೆಲಸ ಮಾಡ್ತೀನಿ ಅವರ ಅಂಡರಲ್ಲಿ ಅನ್ನುವ ಮನಸ್ಥಿತಿಗೆ ಹೈಕಮಾಂಡ್ ಹೇಳಿತ್ತು, ಅಥವಾ ಪಕ್ಷನಿಷ್ಠೇನೋ ಅದನ್ನು ಅಲ್ಲಿ ಮಾಡಿದರು. ಸಪೋಸ್ ಕರ್ನಾಟಕಕ್ಕೆ ಬಂದಾಗ ನಾಳೆ ಉದ್ಭವ ಮೂರ್ತಿಯಾದಂಥ DK ಶಿವಕುಮಾರ್ ಅವರನ್ನು ಏಕನಾಥ ಶಿಂದೆ ಥರ ಇಲ್ಲಿ CM ಆದರೆ BJP ಅವರು ಪೂಜೆ ಮಾಡಲಿಕ್ಕೆ ರೆಡಿ ಇದ್ದಾರಾ? ನೀವೆಲ್ಲ DK ಶಿವಕುಮಾರ್ ಅವರು ಸ್ಟ್ರಾಟಜಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಅವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಮತ್ತು ಅವ್ರು ಏಕನಾಥ್ ಶಿಂದೆ ಆಗೋಕ್ಕೆ ಎಲ್ಲ ಏನು ಬಣ್ಣ ಹಚ್ಕೊಂಡಿದ್ದಾರೆ, ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಬಿಟ್ಟಿದ್ದಾರೆ ಮೈ ಮೇಲೆ. ಏನೇನು ಏಕನಾಥ್ ಶಿಂದೆ ಕಾಸ್ಟ್ಯೂಮ್ಸು, ಬಣ್ಣ ಎಲ್ಲ ಹಚ್ಕೊಂಡು ರೆಡಿ ಇದ್ದಾರೆ. ಅವ್ರ ನಡೆನುಡಿಗಳು, ಅವರ ಕಳೆದ 2-3 ತಿಂಗಳಿಂದ ಅವ್ರು ಏನು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅದೆಲ್ಲ ಅದಕ್ಕೆ ಪೂರಕವಾಗಿದೆ. ನಾವೇನು ಹೊಸ್ದಾಗಿ ಹೇಳ್ತಾ ಇಲ್ಲ. ನಾವೇನು ಏಕನಾಥ್ ಶಿಂದೆ ಅಂದ ತಕ್ಷಣ ಒಪ್ಕೊಳ್ಳಿಕ್ಕೆ ನೀವು ರೆಡಿ ಇದ್ದೀರಾ? ನೋಡೋಣ, ಅದು ಪಾರ್ಟಿ, ನಾವು ನಮ್ಮದು ನ್ಯಾಷನಲ್ ಪಾರ್ಟಿ, ಅವ್ರು ತೀರ್ಮಾನ ಮಾಡಬೇಕು. ನಾವು ತೀರ್ಮಾನ ಮಾಡೋ ಸ್ಟೇಜಲ್ಲೂ ಇಲ್ಲ, ನಾವ್ಯಾರು ಅವ್ರನ್ನ ಸಂಪರ್ಕನೂ ಕೂಡ ಮಾಡಿಲ್ಲ. ಎಸ್, ಪ್ರಸಕ್ತ ರಾಜಕೀಯಕ್ಕೆ ಬರೋ ಈಗ ವಿರೋಧ ಪಕ್ಷದ ನಾಯಕರಾಗಿ ತುಂಬ ಹೋರಾಟಗಳನ್ನು ಮಾಡಿದ್ದೀರಿ, ಹಲವು ಹೋರಾಟಗಳನ್ನು ಕೈಗೆತ್ತಿಕೊಂಡಿದ್ದೀರಿ, ಧರಣಿಗಳನ್ನು ಮಾಡಿದ್ರಿ, ಸತ್ಯಾಗ್ರಹ ಮಾಡಿದ್ರಿ, ಲೇಟ್ ನೈಟ್ ವಿಧಾನಸೌಧದಲ್ಲೂ ಮಲಗಿದ್ರಿ, ಎಲ್ಲ ಆಯಿತು. ಬೆಳಗಾಂ ಅಧಿವೇಶನ ಅಷ್ಟರ ಮಟ್ಟಿಗೆ ವಿರೋಧ ಪಕ್ಷವಾಗಿ ಸಕ್ಸಸ್ಫುಲ್ ಆಗಿಲ್ಲ ಅನ್ನೋದಿತ್ತು. ಈ ಸಲದ ಅಧಿವೇಶನ ಲಾಂಗ್ ಟರ್ಮ್, ಈಗ 3ನೇ ತಾರೀಕಿಗೆ ಶುರು ಆಗಿದ್ದರೆ 3 ವಾರದ ಅಧಿವೇಶನ ಇದೆ. ಮೂಢ ಹಗರಣ ಇತ್ತು, ಅದರ ಮೇಲೆ ಈಗಲೇ ನೀವೇ ಹೇಳಿದ್ರಿ ಗ್ಯಾರಂಟಿಗಳು ಆಗ್ತಾ ಇಲ್ಲ ಅಂತ ಹೇಳಿದ್ರಿ. 3-4 ಇಶ್ಯೂಸ್ಗಳನ್ನು ನೀವು ತೆಗ್ದಿರಿ. ವಿರೋಧ ಪಕ್ಷದ ನಾಯಕನಾಗಿ ಯು ಆರ್ ಲೀಡಿಂಗ್ ಎ ಟೀಮ್. ಈಗ ಏನನ್ಸುತ್ತೆ ನಿಮಗೆ, ಈ ಸಲದ ಅಧಿವೇಶನದಲ್ಲಿ ನೀವು ಕೈಗೆತ್ಕೊಬೇಕಾದ ಇಶ್ಯೂಸ್ಗಳು ಯಾವುದಿದೆ, ಯಾವ ರೀತಿಯ ಹೋರಾಟ ಇರುತ್ತೆ ನಿಮ್ಗೆ ಈ ಸಲ? ನೋಡಿ, ಎಲ್ಲ ಇಶ್ಯೂಗಳೂ ಕೂಡ ಈಗ ವಾಲ್ಮೀಕಿ ಹಗರಣ ನಾನೇ ಅದ ವಿಧಾನಸಭೆಯಲ್ಲಿ ಮಾತಾಡಿದೆ. ಸುಮಾರು 3 ಗಂಟೆಗಳ ಕಾಲ ಮಾಡಿದೆ. ಒಬ್ಬ ಮಂತ್ರಿನೂ ರಾಜೀನಾಮೆ ಕೊಟ್ಟ. ನಮ್ಮ ಹೋರಾಟದಿಂದ ರಾಜೀನಾಮೆ ಕೊಟ್ಟಿದ್ದು. ಮೊದಲು ಮುಖ್ಯಮಂತ್ರಿ ಹೇಳಿದ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ, ಮಂತ್ರಿ ಹೇಳ್ದ ರಾಜೀನಾಮೆ ಕೊಡಲ್ಲ ಅಂತ. ನಾವು ಅಧಿವೇಶನದಲ್ಲಿ ವಿಚಾರ ಚರ್ಚೆ ಮಾಡಿದಿರಿ, ಮಂತ್ರಿ ರಾಜೀನಾಮೆ ಕೊಡೋಕ್ಕೂ ಮಾಡಿದಿರಿ, ಹೋರಾಟ ಮಾಡಿದಿರಿ. ನಮ್ಮ ಹೋರಾಟದ ಫಲವಾಗಿ ಒಂದು ವಿಕೆಟ್ ಬಿತ್ತು. ಅದೇ ರೀತಿ ಮೂಢ ಹಗರಣನೂ ಅಷ್ಟೇ, ನಾವು ಹೋರಾಟ ಮಾಡಿದಿರಿ. ಮೂಢ ಹಗರಣದಲ್ಲಿ ಕಟಕಟೆಗೆ ಸಿದ್ದರಾಮಯ್ಯನವರು ತಂದು ನಿಲ್ಲಿಸುವಂಥ ಕೆಲಸ ಮಾಡಿದಿರಿ. ಈಗೂ ನಡೀತಾ ಇದೆ, ಎನ್ಕ್ವೈರಿ ನಡೀತಾ ಇದೆ. ಈಗೂ ಕೂಡ ED ಎನ್ಕ್ವೈರಿ ನಡೀತಾ ಇದೆ. ಲೋಕಾಯುಕ್ತ ರಿಪೋರ್ಟ್ ಹಾಕಿದ್ದಾರೆ. ಇನ್ನು ಕೋರ್ಟ್ ಅಕ್ಸೆಪ್ಟ್ ಮಾಡುತ್ತೋ ಏನೋ ಗೊತ್ತಿಲ್ಲ, ಅದು ಕೋರ್ಟು. ಇನ್ನು ಕೋರ್ಟ್ ಒಂದು ಕಟಕಟೆಯಲ್ಲಿ ನಿಂತಿದ್ದಾರೆ. ಅಂದರೆ ಆ ಸ್ಥಿತಿಗೆ ನಾವು ತಂದಿಟ್ಟಿದ್ದೀರಿ. ಅಂದರೆ ಯಾವುದು ಹೋರಾಟ, ಈಗ ಬಾಣಂತಿಯರ ಸಾವಾಯಿತು, ನಾನೇ ಸ್ಪಾಟ್ಗೆ ಮಂಡ್ಯಗೆ ಹೋಗಿದ್ದೆ. ಈ ಯೂನಿವರ್ಸಿಟಿ ಮುಚ್ತಾ ಇದ್ದಾರೆ, ಇವತ್ತು ಕೂಡ ನಾನು ಮಂಡ್ಯಗೆ ಬಂದು ಹೋರಾಟ ಮಾಡ್ತಾ ಇದ್ದೀನಿ. ಈ ಥರ ಯಾವುದೇ ಸಾವಾದಾಗ, ರೈತರ ಹೋರಾಟ ಆದಾಗ, ರೈತರಿಗೆ ಅನ್ಯಾಯ ಆದಾಗ ಎಲ್ಲ ಕಡೆ ನಾನು ಇಮಿಡಿಯೇಟಾಗಿ ಸರ್ಕಾರದ ಮಂತ್ರಿ ಹೋಗೋಕ್ಕೆ ಮುಂಚೆ ನಾನು ಹೋಗಿರ್ತೀನಿ. ದಟ್ ಈಸ್ ದ ವಿರೋಧ ಪಕ್ಷ ಅನ್ನೋದನ್ನು ಏನು ಅನ್ನೋದನ್ನು ಸರ್ಕಾರಕ್ಕೆ ನಾವು ತೋರಿಸಿದ್ದೀರಿ. ಈ ಅಧಿವೇಶನದಲ್ಲೂ ಕೂಡ ಆ ರೀತಿಯಾದಂಥ ಇಶ್ಯೂಸ್ ಇದೆ. ಇವತ್ತು ಏನು ಮೈಕ್ರೋ ಫೈನಾನ್ಸ್ ಇಶ್ಯೂ ಇದೆ. ಈಗಾಗಲೇ ಸುಮಾರು 30-40 ಜನ ಮೈಕ್ರೋ ಫೈನಾನ್ಸ್ ಇದರಿಂದ ಸತ್ತಿದ್ದಾರೆ. ಸರ್ಕಾರದ ಸುಮ್ಮನೆ ಆರ್ಡಿನೆನ್ಸ್ ತಂದಿದ್ದೀನಿ,
ಸುಗ್ರೀವಾಜ್ಞೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಬಟ್ ಏನು ಆಗಿಲ್ಲ. ಈಗ ಯೂನಿವರ್ಸಿಟಿಗಳನ್ನು ಮುಚ್ಚುವಂಥದ್ದು ಇರ್ಬೋದು, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು ಮೈಸೂರಲ್ಲಿ ನಾವು ನೋಡ್ತಾ ಇದ್ದೀರಿ. ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಪೊಲೀಸವ್ರನ್ನೆಲ್ಲ ಹೊಡಿತಾರೆ ಅಂತ ಹೇಳಿದ್ರೆ ಈ ಸರ್ಕಾರದ ಬದುಕಿದೆಯೋ ಸತ್ತಿದೆಯೋ ಅಂತ ಜನ ಕೇಳ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ನಾವು ನಿಲುವಳಿ ಸೂಚನೆ ಮುಖಾಂತರ ತೆರೆಯೋಕೆ ಮೊನ್ನೆ ನಾವು JDS ಸಭೆ ಮಾಡಿದ್ದೆ ನಾನು, ನನ್ನ ನೇತೃತ್ವದಲ್ಲಿ ಕುಮಾರಸ್ವಾಮಿಯವರು ಮತ್ತು ಬಸವರಾಜ ಬೊಮ್ಮಾಯಿಯವರು, ವಿಜಯೇಂದ್ರ ಅವರು, ಅಶ್ವಥ್ ನಾರಾಯಣ ಅವರು, ಎಲ್ಲ ಸದಾನಂದ ಗೌಡರು, ಭಾಳಷ್ಟು ಜನ ಪ್ರಮುಖ ಲೀಡರ್ ಬಂದಿದ್ದರು. ಈ ಸರಿ ನಾವು ಈ ಕಳೆದ ಬಾರಿ ಅಧಿವೇಶನದಲ್ಲಿ ಯಾವ ರೀತಿ ಹೋರಾಟ ಮಾಡಿದ್ರು ಅದಕ್ಕಿಂತ ಹೆಚ್ಚು ರೀತಿಯಾದಂಥ ಹೋರಾಟ ಮಾಡೋ ಮುಖಾಂತರ ಈ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಕೆಲಸವನ್ನು ಮಾಡ್ತೀವಿ. ಬೆಳಗಾಂ ಅಧಿವೇಶನಕ್ಕೆ ಬಂದಾಗ CM ಸಿದ್ದರಾಮಯ್ಯನವರು ಮತ್ತು ಸರ್ಕಾರ ಒಂದು ರೀತಿಯ ಪ್ರೆಷರಲ್ಲಿತ್ತು. ಅವರಿಗೆ ಮೂಢ ಹಗರಣ ಆಗಲೇ ನೀವು ಆರೋಪಿಸಿದ್ರಿ, ಅದೆಲ್ಲ ಇತ್ತು. ಈಗ ಬರುವಾಗ ಕೋರ್ಟ್ ಕಟಕಟೆಯಲ್ಲೆಲ್ಲ ಇತ್ತು. ಈಗ ಬರುವಾಗ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟಿದ್ದಾರೆ CM. ಈ ಸಲದ ಅಧಿವೇಶನಕ್ಕೆ ಒಳ್ಳೆ ಬಜೆಟನ್ನು ಕೊಡ್ಬೋದು. ಅದರ ಒಟ್ಟಿಗೆ ಲೋಕಾಯುಕ್ತ ಅವರಿಗೆ ರಿಪೋರ್ಟ್ ಕೊಟ್ಟಿದೆ, ಹೈಕೋರ್ಟಿಂದ ಅವರಿಗೆ ರಿಲೀಫ್ ಸಿಕ್ಕಿದೆ ಅನ್ನುವ ಒಂದು ಸ್ಟ್ರಾಂಗ್ ಫೀಲಿಂಗ್ ಸರ್ಕಾರದ ಹತ್ರ ಈ ಸಲ ಇದೆ. ಏನಂತ ಕಳ್ತನ ಮಾಡಿಲ್ಲ ಅಂದರೆ 14 ಸೈಟ್ ಯಾಕೆ ವಾಪಸ್ ಕೊಟ್ಟರು? ಈಗ ED ಅವರು 300 ಕೋಟಿಗೂ ಹೆಚ್ಚು ಇದನ್ನು ಸೀಸ್ ಮಾಡಿದಾರಲ್ಲ ಲ್ಯಾಂಡ್, ಯಾಕೆ ಮಾಡಿದ್ರು ಅವರು ಟೆಂಪರವರಿ ರಿಲೀಫ್ ಸಿಕ್ಕಿರ್ಬೋದು ಅಷ್ಟೇ, ಪರ್ಮನೆಂಟ್ ರಿಲೀಫ್ ಏನು ಸಿಕ್ಕಿಲ್ಲ. ನಮ್ಮ ಪ್ರಕಾರ ಈ ಕೇಸಲ್ಲಿ ಸಿದ್ದರಾಮಯ್ಯನವರು ಹಿನ್ನಡೆ ಆಗೇ ಆಗ್ತೈತೆ, ಅವ್ರಿಗೆ ಶಿಕ್ಷೆ ಆಗೇ ಆಗ್ತೈತೆ. ಅಲ್ಲಿವರೆಗೂ ನಾವು ಹೋರಾಟವನ್ನು ಮಾಡ್ತೀರಿ. ಈ ಟೆಂಪರವರಿ ರಿಲೀಫಿಂದ ಅವ್ರು ಖುಷಿ ಬೀಳೋವಂಥ ಅವಶ್ಯಕತೆ ಏನು ಕಾಣಲ್ಲ ಅಂತ ನನಗೆ ಅನಿಸ್ತೈತೆ. ಗ್ಯಾರಂಟಿಗಳ ವಿಷಯಕ್ಕೆ ಬಂದಾಗ ಮೊನ್ನೆನೇ ನೀವುಗಳು ಈ ಇಶ್ಯೂಸ್ಗಳನ್ನು ಎತ್ಕೊಂಡಿದ್ರಿ. ಗ್ಯಾರಂಟಿಗಳು ಹೋಗ್ತಾ ಇಲ್ಲ, ಗ್ಯಾರಂಟಿಗಳನ್ನು ವಿರೋಧಿಸುತ್ತಾ ಬಂದವರು ನೀವು. BJP ಎಲ್ಲೋ ಕೆಲವು ಕಡೆ BJPಯವರೇ ಗ್ಯಾರಂಟಿಗಳನ್ನು ಕೊಟ್ಟಿದ್ದೂ ಇದೆ. ಈಗ ಮಧ್ಯಪ್ರದೇಶ, ಹರಿಯಾಣ, ನೀವು ಮಹಾರಾಷ್ಟ್ರಕ್ಕೆ ಬಂದರೆ ಅಲ್ಲಿ ಕೂಡ BJPಯವರು ಕೂಡ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ವಿಷಯಕ್ಕೆ ಬಂದಾಗ ಗ್ಯಾರಂಟಿ ಈಸ್ ಎ ಫೇಲಿಯರ್, ಗ್ಯಾರಂಟಿಗಳು ಈಗ ರೀಚ್ ಆಗ್ತಾ ಇಲ್ಲ ಅನ್ನೋ ಹೋರಾಟ ನಿಮ್ದಾಗಿದೆ. ಯಾವ ರೀತಿ ಹೋರಾಟ ಮಾಡ್ತೀವಿ ನೋಡಿ? ಗ್ಯಾರಂಟಿಗೆ ನಾವೇನು ವಿರೋಧ ಮಾಡಿಲ್ಲ. ಇವರು 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಇನ್ನು 50 ಗ್ಯಾರಂಟಿ ಕೊಡಲಿ. ಅಂದರೆ ಸರ್ಕಾರ ನಡಿಬೇಕಲ್ಲ. ಇವತ್ತು ಸಂಬಳ ಕೊಡೋಕೆ ದುಡ್ಡಿಲ್ಲ ಇವ್ರ ಹತ್ರ, ಅಭಿವೃದ್ಧಿ ಕಾರ್ಯಗಳೇನೂ ನಡೀತಾ ಇಲ್ಲ, ಒಂದು ಶಾಲೆ ಕಟ್ಟಿಲ್ಲ ಹೊಸ್ದಾಗಿ, ಒಂದು ಬಸ್ ಸ್ಟ್ಯಾಂಡ್ ಕಟ್ಟೋಕೆ ಯೋಗ್ಯತೆ ಇಲ್ಲ ಇವರಿಗೆ, ರೈತರ ಸಾವಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ, ಅನುದಾನಗಳಿಲ್ಲ. MLAಗಳೆಲ್ಲ ಅವ್ರ ಪಾರ್ಟಿಯ ಶಾಸಕರೇ ಇವತ್ತು ಈ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ನಿಮ್ಮ ಗ್ಯಾರಂಟಿ ಸಾಕು, ನಮಗೆ ಅನುದಾನ ಕೊಡಿ ಅಂತೇಳಿ ಅವ್ರ MLAಗಳೇ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಡಿಮ್ಯಾಂಡ್ ಮಾಡಿದ್ದಾರೆ. ಇವೆಲ್ಲ ನೋಡ್ತಾ ಇದ್ದರೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ. ಈ ಗ್ಯಾರಂಟಿಯಿಂದ ಸರ್ಕಾರ ಇವತ್ತು ಕೇರಳದಲ್ಲಿ ಯಾವ ರೀತಿ ಪಾಪರಾಗಿ ಸರ್ಕಾರ ಇವತ್ತು ಬ್ಯಾಂಕುಗಳು ಲೋನ್ ಕೊಡದಾದಂಥ ಸ್ಥಿತಿಗೆ ಕೇರಳ ಹೊರಟೋಗಿದೆ. ನಮ್ಮ ಕರ್ನಾಟಕ ಸರ್ಕಾರ ದೇಶದಲ್ಲೇ ಒಂದು ಒಳ್ಳೆಯ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ, ಫೈನಾನ್ಷಿಯಲ್ ವ್ಯವಸ್ಥೆಯಲ್ಲಿ ನಾವು ಭಾಳ ಉತ್ತಮವಾಗಿದ್ದೀರಿ. ನಾವು ಆರ್ಥಿಕ ಪರಿಸ್ಥಿತಿ ನಮ್ಮದು ಉತ್ತಮವಾಗಿತ್ತು. ಈಗ ಸಿದ್ದರಾಮಯ್ಯನವರ ಕಳೆದ 2 ವರ್ಷದ ಬಡ್ಜೆಟ್ಟು ನೋಡಿದ್ರೆ ಅವ್ರ ಪರ್ಫಾರ್ಮೆನ್ಸು, ಇಲಾಖೆಗಳು ಕೊಟ್ಟಿದ್ರಲ್ಲ, ಹಣ ಖರ್ಚು ಮಾಡೇ ಇಲ್ಲ. ಒಂದೊಂದು ಇಲಾಖೆ 30%, 40%, 50%. ಹಣ ಬಿಡುಗಡೆ ಆಗಿಲ್ಲೋ, ಇವ್ರು ಖರ್ಚು ಮಾಡಿಲ್ಲೋ. ಅಧಿಕಾರಿ ಕೇಳಿದ್ರೆ ಹಣ ಬಿಡುಗಡೆ ಆಗಿಲ್ಲ ಅಂತಾರೆ, ಇವ್ರನ್ನ ಬಿಡುಗಡೆ ಮಾಡಿದ್ದೀರಿ, ಅವ್ರು ಖರ್ಚು ಮಾಡಿಲ್ಲ ಅಂತ ಹೇಳ್ತಾರೆ. ಒಟ್ಟಾರೆ ಸರ್ಕಾರ ಫೇಲೂರು. ಅಂದರೆ ಅಭಿವೃದ್ಧಿ ಮಾಡೋದರಲ್ಲಿ ಈ ಸರ್ಕಾರ ಫೇಲ್ ಆಗಿದೆ. ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ನೀವು ಮಾತಾಡಿದ್ರಿ. 30ರಿಂದ 40 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಸತ್ಯನೂ ಕೂಡ. ಗೌರ್ಮೆಂಟಲ್ಲೂ ಸಿದ್ದರಾಮಯ್ಯನವರು ನಾನು ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ತೀನಿ, ಸುಗ್ರೀವಾಜ್ಞೆ ಮಾಡಿದ್ದೀನಿ, ಅದನ್ನು ಗವರ್ನರ್ ಹತ್ರ ಕಳಿಸಿದ್ದೀನಿ. ಬಟ್ ಗವರ್ನರ್ ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಅವರು BJPಯ ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿದ್ದಾರೆ. ಅವರು ಅದನ್ನು ಮಾಡಿಫೈಡ್ ಮಾಡಿ ಕಳಿಸಿದ್ರು, ಅದನ್ನು ಕೆಲವು ದಿನ ಇಟ್ಕೊಂಡ್ರು, ನಮಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಗವರ್ನರ್ ಅನ್ನುವ ಆಪಾದನೆ ಇದೆ. ನೋಡಿ, ಅದೇನು ಹೇಳ್ತಾರಲ್ಲ, ಕುಣಿಲಾರ್ದವರು ನೆಲ ಡೊಂಕು ಅಂದ್ರಂತೆ, ಹಂಗೆ ಇವಾಗ ಇರೋ ಕಾನೂನಲ್ಲೇ ಅವ್ರನ್ನೆಲ್ಲ ಜೈಲಿಗೆ ಹಾಕ್ಬೋದಾಯಿತು. ಇಷ್ಟು ದಿನ ಯಾಕೆ ಇರಲಿಲ್ಲ? ಮೈಕ್ರೋ ಫೈನಾನ್ಸ್ ಹಾವಳಿ ಇಷ್ಟು ದಿನ ಯಾಕೆ ಕರ್ನಾಟಕದಲ್ಲಿ ಇರಲಿಲ್ಲ? ನಮ್ಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗೈತಲ್ಲ, 75 ವರ್ಷ ದಾಟಿದಿರಲ್ಲ ನಾವು. ಇಷ್ಟು ದಿನ ಯಾಕೆ ಇರಲಿಲ್ಲ? ಇವಾಗ ಯಾಕೆ ಬಂತು? ಅಂತ ಹೇಳಿದ್ರೆ ನಿಗಮಗಳಿಂದ ಸುಮಾರು 2,000 ಕೋಟಿ ನಾವು ಲೋನ್ಗಳನ್ನು ಕೊಡಬೇಕಾಯಿತು. ವಾಲ್ಮೀಕಿ ನಿಗಮ ಕೊಡಬೇಕಾಯಿತು,
ಆ ವಾಲ್ಮೀಕಿ ನಿಗಮದ ನೀವೇ ತಿಂದು ನೀರು ಕುಡಿದ್ಬಿಟ್ರಿ ಕಾಂಗ್ರೆಸ್ ಅವ್ರು 187 ಕೋಟಿ. ಅಂಬೇಡ್ಕರ್ ನಿಗಮದಲ್ಲಿ ದುಡ್ಡು ಕೊಡಬೇಕಾಯಿತು, ಒಕ್ಕಲಿಗರ ನಿಗಮದ ಕೊಡಬೇಕಾಯಿತು, ವೀರಶೈವ ನಿಗಮ ಕೊಡಬೇಕಾಯಿತು, ಬಂಜಾರ ನಿಗಮದಲ್ಲಿ ಕೊಡಬೇಕಾಯ್ತು, ಕೊಟ್ಟೇ ಇಲ್ಲ. ಅವಾಗ ಮೈಕ್ರೋ ಫೈನಾನ್ಸ್ಗೆ ಹೋದ್ರು ಅವರು. ನೀವು ಹಣ ಬಿಡುಗಡೆ ಮಾಡಿ ಹಣ ಕೊಟ್ಟಿದ್ದರೆ ಅವ್ರು ಯಾಕೆ ಸಾಲಕ್ಕೆ ಹೋಗ್ತಾ ಇದ್ರು? ನಿಮ್ಮ ತಪ್ಪಿಂದ ಇವತ್ತು ಇಷ್ಟು ಜನ ಸತ್ತಿದಾರಲ್ಲ, ಅದಕ್ಕೆ ನೇರ ಕಾರಣ, ಈ ಸಾವಿಗೆ ನೇರ ಕಾರಣ ಈ ಸರ್ಕಾರನೇ, ಈ ಕಾಂಗ್ರೆಸ್ ಸರ್ಕಾರನೇ. ಆ ಸಾವಿಗೆ ಇವರೇ ಉತ್ತರ ಕೊಡಬೇಕಾಗ್ತದೆ, ವಿಧಾನಸಭೆ ಒಳಗಡೆ ಉತ್ತರ ಕೊಡಬೇಕಾಗ್ತದೆ. ಅದರಿಂದ ಮೈಕ್ರೋ ಫೈನಾನ್ಸ್ಗೆ ಅವಳಿಗೆ ಬಲಿಯಾಗೋ ರೀತಿ ಈ ಸರ್ಕಾರ ಮಾಡಿದ್ದಾರೆ. ಮತ್ತು ಆರ್ಡಿನೆನ್ಸ್ ತಂದಿದ್ದೀನಿ ಅಂತ ಹೇಳ್ತಾರೆ. ಆರ್ಡಿನೆನ್ಸ್ದಾಗ ಏನು ಕೇಳಿದ್ದಾರೆ ರಾಜ್ಯಪಾಲರು? RBI ರೂಲ್ಸ್ ಫಾಲೋ ಮಾಡಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ನೀವು RBI ರೂಲ್ಸ್ ಫಾಲೋ ಮಾಡಿ ಕಳಿಸ್ಬಿಟ್ಟಿದ್ರೆ ಅವ್ರು ಯಾಕೆ ಪೆಂಡಿಂಗ್ ಇಡ್ತಾ ಇದ್ರು? ಆಯಿತು, ಈಗ ಸೈನ್ ಮಾಡಿ ಕಳಿಸಿದಾರಲ್ಲ, ಈಗ ಗವರ್ನರ್ ಸೈನ್ ಮಾಡಿ ಭಾಳ ದಿನ ಆಯ್ತಲ್ಲ. ಈಗ ಇವತ್ತು 2 ದಿನದಿಂದ ಮಂಡ್ಯದಲ್ಲಿ 2 ಸತ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ಅವಳಿಯಿಂದ. ನಿಮ್ಮ ಆರ್ಡಿನೆನ್ಸ್ ಬಂದ ಮೇಲೂ, ಸುಗ್ರೀವಾಜ್ಞೆ ಬಂದ ಮೇಲೂ ಜನ ಸಾಯ್ತಾ ಇದ್ದಾರೆ ಅಂದರೆ ಏನರ್ಥ? ನಿಮಗೆ ಸರ್ಕಾರ ಅಧಿಕಾರಿಗಳು ನಿಮ್ಮ ಕಂಟ್ರೋಲಲ್ಲಿಲ್ಲ, ಯಾರು ನಿಮ್ಮ ಮಾತು ಕೇಳ್ತಾ ಇಲ್ಲ. ಮಂತ್ರಿಗಳೆಲ್ಲ ವಿಧಾನಸೌಧದಲ್ಲಿ ಕೂತಿದ್ದಾರೆ, ಮನೆಗಳಲ್ಲಿದ್ದಾರೆ. ಯಾರು ಜಿಲ್ಲೆಗಳಿಗೆ ಹೋಗಿ ಪ್ರವಾಸ ಮಾಡಿ ಜನರ ಕಷ್ಟ ಸುಖ ಏನು ಅಂತ ಕೇಳ್ತಾ ಇಲ್ಲ. ಮುಖ್ಯಮಂತ್ರಿ ಆದಾಗ ಏನು ಹೇಳಿದ್ದು, ಪ್ರತಿ 15 ದಿನಕ್ಕೊಂತ ಕುಂದುಕೊರತೆ ಸಭೆ ಅಂತೆ ಪ್ರತಿ ಜಿಲ್ಲೆಯಲ್ಲೂ. ಒಬ್ಬ ಮಂತ್ರಿನೂ ಹೋಗಿಲ್ಲ ಇದುವರೆಗೂ. ಅದರಿಂದ ಇವರು ಗವರ್ನರ್ ಮೇಲೆ ಗೂಬೆ ಕೂಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ಗವರ್ನರ್ದು ಇದರಲ್ಲಿ ಏನು ತಪ್ಪಿಲ್ಲ. ಗವರ್ನರ್ ಕೊಟ್ಟು ಭಾಳ ದಿನ ಆಗಿದೆ, ಆದರೂ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಜನ ಸಾಯ್ತಾ ಇರೋದು ತಪ್ಪಿಲ್ಲ. ಇದಕ್ಕೆ ನೇರ ಕಾರಣ ಈ ಕಾಂಗ್ರೆಸ್ ಸರ್ಕಾರ. ಬಜೆಟ್ ವಿಷಯ ಮಾತಾಡಿದ್ರಿ, ಫ್ಯಾಂಟಾಸ್ಟಿಕ್. ಕಾಂಗ್ರೆಸ್ ಅವರ ಆಪಾದನೆ ಏನಂದರೆ, BJPಯವರು ನಮಗೆ ಬಿಟ್ಟು ಕೊಡುವಾಗ 1,00,000 ಕೋಟಿಯ ಲೋನನ್ನು ಇಟ್ಟಿದ್ರು. ಅದು ಮಾತ್ರ ಅಲ್ಲ, ಎಟ್ ದ ಎಂಡ್ ಆಫ್ BJP ಗವರ್ಮೆಂಟ್ ಇರುವಾಗ ಲಕ್ಷಗಟ್ಟಲೆ ಕೋಟಿದ್ದು ಟೆಂಡರ್ಗಳನ್ನು ಕೊಟ್ಟು ಬಿಲ್ ಮಾಡದೆ ಹೊರಟೋಗ್ಬಿಟ್ರು. ಅದೆಲ್ಲವನ್ನು ನಾವು ಈಗ ತೀರ್ಸ್ಕೊಂಡ್ಬರ್ತಾ ಇದ್ದೀವಿ, ಇನ್ನೂ ಅದನ್ನು ತೀರಿಸ್ಲಿಕ್ಕಾಗ್ತಾ ಇಲ್ಲ. ಇದು BJP ಸರ್ಕಾರದ ಆಡಳಿತದಲ್ಲಿ ಮಾಡಿದ್ದನ್ನು ನಾವು ತೀರಿಸ್ತಾ ಇದ್ದೀವಿ, ಅದಕ್ಕಾಗಿ ಈ ರೀತಿಯ ಫೈನಾನ್ಷಿಯಲ್ ಕ್ರಂಚ್ಗೆ ಗೌರ್ಮೆಂಟ್ ಬಂದು ನಿಂತಿದೆ ಅಂತ ಹೇಳ್ತಾರೆ. ಆ ಆಪಾದನೆಗೆ ಏನು ಉತ್ತರ ಕೊಡ್ತೀವಿ? ಶ್ವೇತಪತ್ರ ಬಿಡುಗಡೆ ಮಾಡಿ. ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಕೊನೆ ಬಡ್ಜೆಟ್ ಮಂಡನೆ ಮಾಡಿದಾಗ ಅವರು ಡಿಫಿಷಿಯೇಟ್ ಬಡ್ಜೆಟ್ ಮಾಡಿಲ್ಲ. ಅವರು ಯಾವುದೇ ತೆರಿಗೆ ಹಾಕಲಿಲ್ಲ, ಜನಗಳ ಮೇಲೆ ತೆರಿಗೆ ಹಾಕಲಿಲ್ಲ, ಡಿಫಿಷಿಯೇಟ್ ಬಡ್ಜೆಟ್ ಮಾಡಲಿಲ್ಲ, ಕೊರತೆ ಬಡ್ಜೆಟ್ ಮಾಡಲಿಲ್ಲ, ಎಕ್ಸಸ್ ಬಡ್ಜೆಟ್ ಮಾಡಿದ್ರು ಅವರು. ನೀವೇನು ಮಾಡಿದ್ರಿ? ಡಿಫಿಷಿಯೇಟ್ ಬಡ್ಜೆಟ್ ಮಾಡಿದ್ರಿ. ಬಸವರಾಜ ಬೊಮ್ಮಾಯಿ ಅವರು ಯಾವುದೇ ತೆರಿಗೆ ಹಾಕದೆ ನಿಮಗೆ ಒಳ್ಳೆ ಬಡ್ಜೆಟನ್ನು ಕೊಟ್ಟಿದ್ದಾರೆ, ಸಾಲದ ಬಡ್ಜೆಟ್ ಕೊಟ್ಟಿದ್ದಾರೆ. ಅವರು ಸಾಲ ತೊಗೊಂಡಕ್ಕೆ ಇನ್ನೂ 25,000 ಕೋಟಿ ಸಾಲ ತಗೊಳಕ್ಕೆ ಪ್ರಾವಿಷನ್ ಇದ್ದರೂ ಕೂಡ ಬೊಮ್ಮಾಯಿ ಸರ್ಕಾರ ಸಾಲ ತಗೊಂಡಿಲ್ಲ. ಆ ದುಡ್ಡನ್ನು ಇವ್ರಿಗೆ ಬಿಟ್ಟೋದ್ರು, ಮುಂದೆ ಬರೋ ಗೌರ್ಮೆಂಟ್ಗೆ ಇರಲಿ ಅಂತೇಳಿ ಬಿಟ್ಟೋದ್ರು. ನೀವೇನು ಮಾಡಿದ್ರಿ? ಸಾಲ ತಗೊಂಡ್ರಿ, ಮತ್ತು ಆರ್ಥಿಕ ವ್ಯವಸ್ಥೆನೇ ಹಾಳು ಮಾಡಿಬಿಟ್ರಿ. ನೀವು ಏನು ಹೇಳಿದ್ರಿ? ನೀವು BJPಯವರು 40% ತಿಂತಾ ಇದ್ದಾರೆ, ಕಮಿಷನ್ ಹೊಡೆದಿದ್ದಾರೆ. ಆ 40%ನ ನಾವು ತಗೊಂಡು ಫ್ರೀ ಕೊಟ್ಬಿಡ್ತೀರಿ ಅಂತ ಹೇಳಿದ್ರಿ. ಏನಾಯಿತು? ನಿಮ್ಮ 40% ಅನ್ಕೋರಿ 2 ವರ್ಷ ಆಯ್ತಲ್ಲ. ಯಾರನ್ನ ಒಬ್ಬರನ್ನ ಅರೆಸ್ಟ್ ಮಾಡಿದ್ದೀರಾ? ಒಬ್ಬರನ್ನೂ ಅರೆಸ್ಟ್ ಮಾಡಿಲ್ಲ. ಮತ್ತು 40% ದುಡ್ಡು ಉಳಿದಿದ್ರೆ ಎಲ್ಲೋಯ್ತದು? ನಿಮ್ಮ ಕಾಂಗ್ರೆಸ್ ಅವ್ರ ಜೋಬ್ಗೆ ಹೋಯ್ತಾ ಇವಾಗ? ಅದೇ 60% ಅಂತ ಹೇಳ್ತಾ ಇದ್ದಾರಲ್ಲ ಇವಾಗ ಕಾಂಟ್ರಾಕ್ಟರ್ಗಳೆಲ್ಲ, ಅಲ್ಲಿಗೆ ಹೋಯ್ತಾ ನಿಮ್ಮದು? ಅಂದರೆ ನೀವು ಇವತ್ತೇನು ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ತಾ ಇದೆ ಅದಕ್ಕೆ ನೇರ ಕಾರಣ ನೀವೇ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಯಾವುದೇ ತೆರಿಗೆ ಹಾಕದೆ ಸಫಿಷಿಯೆಂಟ್ ಬಡ್ಜೆಟನ್ನು ಮಾಡಿದಿರಿ. ನಮ್ಮ ಸರ್ಕಾರದಲ್ಲಿ ಟೆಂಡರ್ ಕರೆಯೋದನ್ನ ಇನ್ನೊಂದು ಸರ್ಕಾರ ಕೊಡಬೇಕು, ಅದು ಮೊದಲಿಂದನೂ. ಇವರು ಸಿದ್ದರಾಮಯ್ಯ ಬಿಟ್ಟು ಹೋಗಿದ್ರಲ್ಲ 2017-18ರಲ್ಲಿ, ಅವಾಗೇನು ಎಕ್ಸಸ್ ದುಡ್ಡು ಬಿಟ್ಕೊಟ್ಟು ಹೋಗಿದ್ರ? ಅವಾಗೂ ಸಾಲನೇ ನಮ್ಮ ತಲೆ ಮೇಲೆ ಹಾಕೋ ಹೋಗಿದ್ದು. ಅವಾಗೂ ನಾವು ಸಾಲನೇ ಹಾಕಿತ್ತು. ಎಲ್ಲ ಸರ್ಕಾರಗಳು ಹಿಂದೆ ಇದ್ದಂಥ, ಈಗ ರೂಲಿಂಗ್ ಮಾಡಿರೋದು ನಾವು BJP ಎಷ್ಟು ದಿನ ರೂಲಿಂಗ್ ಮಾಡಿದರೆ? 9 ವರ್ಷ ಮಾಡಿಲ್ಲ ನಾವು. 60 ವರ್ಷ ನೀವೇ ಮಾಡಿದಿರಲ್ಲ ರೂಲಿಂಗು. ಅವಾಗ ಸಾಲ ಎಲ್ಲಿಂದ ಬಂತು? ನೀವೇ ಮಾಡಿರೋದು ಜಾಸ್ತಿ. 60 ವರ್ಷದಲ್ಲಿ ನೀವು ಮಾಡಿರೋ ಸಾಲ ಯಾವುದೇ ಸರ್ಕಾರ ಬಂದರೂ ತೀರ್ಸೋಕ್ಕಾಗಲ್ಲ, ಅಷ್ಟು ಸಾಲ ಮಾಡಿದ್ದಾರೆ ಕಾಂಗ್ರೆಸ್. ಅದರಿಂದ BJPಯವರು ಹಾಳು ಮಾಡಿದ್ರು. ಅದು ನಿಮ್ಮ ವೈಫಲ್ಯಗಳನ್ನು ತೋರಿಸ್ತತೆ.
ನೀವು ಸರಿಯಾಗಿ ಜನಗಳ ತೆರಿಗೆ ಹಾಕದೆ ನಾವು ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತ ನಿಮ್ಮ ಮ್ಯಾನಿಫೆಸ್ಟೋಲ್ಲೇ ಹೇಳಿದ್ರಿ. ಮಾತಿಗೆ ತಪ್ಪದ್ರಿ. ತೆರಿಗೆಗಳನ್ನು ಎಲ್ಲ ಕಡೆ ತೆರಿಗೆ ಹಾಕಿದ್ರಿ. ಅಲ್ಲೇ ಆಯ್ತಲ್ಲ ನಿಮ್ಮ ಯೋಗ್ಯತೆ ಏನು ಅಂತೇಳಿ ನಿಮಗೆ ಯಾಕೆ ಹೇಳಬೇಕಾಯ್ತು? ನೀವು ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಸಹಾಯ ಮಾಡ್ತೀನಿ ಅಂದ್ರಿ, ಆಶಾ ಕಾರ್ಯಕರ್ತರಿಗೆ ನಾವು ಸಹಾಯ ಮಾಡ್ತೀನಿ ಅಂದ್ರಿ. ಎಲ್ಲಿ ನೀವು ಅನೌನ್ಸ್ ಮಾಡಿರೋದು? ನಿಮ್ಮ ಅಜೆಂಡಾದಲ್ಲಿ ಅನೌನ್ಸ್ ಮಾಡಿರೋದು, ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಅನೌನ್ಸ್ ಮಾಡಿದ್ದೀರಾ. ಅದನ್ನೇ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಬಿ ಜೆ ಪಿ ಬಗ್ಗೆ ಯಾಕೆ ಮಾತಾಡ್ತೀರಾ ನೀವು? ನೀವು ತಾನೇ ಅಶ್ಯೂರೆನ್ಸ್ ಕೊಟ್ಟಿರೋದು. ಅವ್ರಿಗೆ ಕೊಡದೆ ಮೋಸ ಮಾಡಿಬಿಟ್ಟು ಬಿ ಜೆ ಪಿಯವರು ನಮಗೆ ಸಾಲ ಬಿಟ್ಟು ಹೋದರು ಅಂತ. ಅದರಿಂದ ಬಿ ಜೆ ಪಿ ಮೇಲೆ ಈ ಥರ ಗೂಬೆ ಕೂಸುವಂಥದ್ದು ಇದು ನಿಮ್ಮ ವೈಫಲ್ಯಗಳನ್ನು ತೋರಿಸ್ತೈತೆ. ಮಲತಾಯಿ ಧೋರಣೆ ಬಗ್ಗೆ ಮಾತಾಡ್ತಾರೆ. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕ ಸರ್ಕಾರ ಇರೋದ್ರಿಂದ ನಮಗೆ ಬರಬೇಕಾದ ದುಡ್ಡು ಬರ್ತಾ ಇಲ್ಲ, ರಿಲೀಸ್ ಮಾಡ್ತಾ ಇಲ್ಲ. ಲಾಸ್ಟ್ ಬಜೆಟಲ್ಲಿ, ಸಿದ್ದರಾಮಯ್ಯನವರ ಬಜೆಟಲ್ಲಿ ಡೈರೆಕ್ಟಾಗಿ ಬಜೆಟಲ್ಲೇ ಹಾಕಲಾಯಿತು, ಸೆಂಟ್ರಲ್ ಖಂಡಿಸಲಾಯಿತು. ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ನಮಗೆ ಬರುವ ದುಡ್ಡು ಯಾವುದು ಬರ್ತಾ ಇಲ್ಲ ಅನ್ನೋದು. ಉದಾಹರಣೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಅನೌನ್ಸ್ ಮಾಡಿದ್ರು. ಬೊಮ್ಮಾಯಿ ಅವರಿರುವಾಗ ಅದನ್ನು ಶಬಾಸ್ ಅಂತ ವಿಧಾನಸೌಧದಲ್ಲಿ ಹೇಳಿಸಿದ್ರು, ಅದು ಬಂದಿಲ್ಲ. ಬರಬೇಕಾದ ದುಡ್ಡು ಬಂದಿಲ್ಲ. ನಮ್ಮ ಬಿ ಜೆ ಪಿಯವರು ಒಗ್ಗಟ್ಟಾಗಿ ಹೋಗಿ ಫೈಟ್ ಮಾಡಲಿಕ್ಕೂ ಬರ್ತಾ ಇಲ್ಲ ಅನ್ನುವ ಈ ಸಲನೂ ಕೂಡ ಆ ಕೂಗು ಬಜೆಟ್ ನಂತರ ಬಂತು. ಕರ್ನಾಟಕಕ್ಕೆ ಯಾವುದನ್ನು ಕೊಟ್ಟಿಲ್ಲ, ನಮಗೆ ಬರುವ ದುಡ್ಡು ಯಾವುದು ಬಂದಿಲ್ಲ ಅಂತ. ಈ ಸಲ ಬಜೆಟ್ ಅಲ್ಲೂ ಕೂಡ ಸರ್ಕಾರ ಅದೇ ಮಾತನ್ನು ಎತ್ತಿದ್ರೆ ನಿಮ್ಮ ಉತ್ತರ ಏನಿರುತ್ತೆ ಅದಕ್ಕೆ? ನೀವು ಸುಳ್ಳುಗಳನ್ನ 100 ಬಾರಿ ಹೇಳಿ ಸತ್ಯ ಮಾಡೋಕ್ಕೆ ಹೋಗ್ಬೇಡಿ ಸಿದ್ದರಾಮಯ್ಯನವ್ರೆ. ನಿಮ್ಮ ಮನಮೋಹನ್ ಸಿಂಗ್ ಸರ್ಕಾರ 10 ವರ್ಷ ಇತ್ತು. ಈಗ ಮೋದಿಯವರ ಸರ್ಕಾರ 10 ವರ್ಷ ಆಗಿದೆ. ಕರ್ನಾಟಕಕ್ಕೆ ನಿಮ್ಮ ಮನಮೋಹನ್ ಸಿಂಗ್ 10 ವರ್ಷ ಏನು ಕೊಟ್ಟಿದ್ದಾರೆ ಒಂದು ಲಿಸ್ಟ್ ಕೊಟ್ಬಿಡಿ ನಮಗೆ. ಮೋದಿಯವರು ಕಳೆದ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಎಷ್ಟು ಹಣ ಬಂದಿದೆ ಲಿಸ್ಟ್ ಕೊಟ್ಬಿಡಿ. ನಿಮಗಿಂತ 3 ಪಟ್ಟು 4 ಪಟ್ಟು ಜಾಸ್ತಿ ಬಂದಿದ್ರೆ ಒಪ್ಕೊಳ್ಳಿ, ಇಲ್ಲಾಂದರೆ ಒಪ್ಕೊಳ್ಳಬೇಡಿ. ಅನ್ಯಾಯ ಹೆಂಗೆ ಮಾಡ್ತಾರೆ ನಿಮಗೆ? ಇವತ್ತು ರೈಲ್ವೆ ಎಷ್ಟು ಹಣ ಕೊಟ್ಟಿದ್ದಾರೆ ನಿಮಗೆ? ಈಗ ಬೆಂಗಳೂರು ಮೈಸೂರು ರೋಡ್ಗೆ ಯಾರು ಕೊಟ್ಟಿರೋದು ಹಣ? ಕೇಂದ್ರ ಸರ್ಕಾರ ಹಣ ಕೊಟ್ಟಿರೋದು. ಇವತ್ತು ಇಡೀ ಕರ್ನಾಟಕದಲ್ಲಿ 51 ರೈಲ್ವೆ ಸ್ಟೇಷನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಬಡ್ಜೆಟಲ್ಲಿ ಕೊಟ್ಟಿದ್ದಾರೆ. ಅದೇನು ಕಣ್ಣಿಗೆ ಕಾಣಿಸಲ್ಲ ನಿಮಗೆ? ಜಲ್ ಜೀವನ್ ಮಿಷನ್ನಲ್ಲಿ 50% ಕೇಂದ್ರ ಕೊಡ್ತಾ ಇರೋದು. ಇದು ನುಂಗ್ ನೀರು ಕುಡಿದಿದ್ದಾರೆ. ಟೆಂಡರ್ಗಳಲ್ಲಿ ಮೋಸ ಮಾಡಿ, ಟೆಂಡರ್ಗಳಲ್ಲಿ ಅಕ್ರಮ ಮಾಡಿ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ. ಇವರು ಪರ್ಫಾರ್ಮೆನ್ಸ್ ಸರ್ಟಿಫಿಕೇಟ್ ಕೊಡದೆ ಸರಿಯಾಗಿ ಹಣ ಬರ್ತಾ ಇಲ್ಲ. ಯಾರ್ದದು ದುಡ್ಡು? ಜಲ್ ಜೀವನ್ದು ಕೇಂದ್ರ ಸರ್ಕಾರದ ದುಡ್ಡು. ಮೋದಿಯವರಿದ್ದಾಗ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ದುಡ್ಡು ಬಂದಿದೆ, ಮನಮೋಹನ್ ಸಿಂಗ್ ಇದ್ದಾಗ 10 ವರ್ಷ ಏನು ಬಂದಿದೆ ಬಿಡುಗಡೆ ಮಾಡಿ, ಜನ ತೀರ್ಮಾನ ಮಾಡ್ತಾರೆ. ಅದು ಬಿಟ್ಬಿಟ್ಟು ಆ ಬಡ್ಜೆಟ್ ಹಿಂಗೆ, ಈ ಬಡ್ಜೆಟ್ ಇಷ್ಟು ಕತೆ ಹೇಳ್ತಾರೆ ಅಷ್ಟೆ. ಕತೆ ಪುರಾಣ ಹೇಳ್ತಾರೆ. ನೋಡಿ, ಅವ್ರ ಕೈಲಿ ಗ್ಯಾರಂಟಿಯನ್ನು ತರಬೇಕಾದ್ರೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿಲ್ಲ ಅವರು. 65,000 ಕೋಟಿ ಅಂತಂದ್ರೆ ಒಂದು ಪ್ಲ್ಯಾನು, ಅದಕ್ಕೆ ಒಂದು ಪ್ರಿಪ್ರೇಷನ್ ಇರಬೇಕಾಯ್ತು. ಯಾವನೋ ಹೇಳ್ದ ದಾರಿಗೆ ಹೋಗೋನು ಅಂತ ಹೇಳ್ಬಿಟ್ಟು ತಂದುಬಿಟ್ರು. ಈಗ ಅವ್ರ MLAಗಳೆಲ್ಲ ಹೇಳ್ತಾ ಇದ್ದಾರೆ ತೆಗೆದಾಕಿ. ಬಸವರಾಜ ರಾಯರೆಡ್ಡಿ ಹೇಳ್ತಾ ಇದ್ದಾರೆ, ಅಡ್ವೈಸರು, ಫೈನಾನ್ಸ್ ಅಡ್ವೈಸರು, ಹಿಂಗೆ ಮಾಡ್ಕೊಂಡು ಹೋದ್ರೆ ನಾವು ಪಾಪರ್ ಆಗೋತೀರಿ ಅಂತ ಹೇಳಿದ್ದಾರೆ. ಈಗ ಕೆಲವು ಮಂತ್ರಿಗಳು ಪರಮೇಶ್ವರ್ ಅವರೆಲ್ಲ ಮರುಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಹೇಳಿದರೆ ಏನು ಎಲ್ಲ ಸಾಲ ನಿಮಗೆಲ್ಲ ಫ್ರೀನೇ ಕೊಟ್ಕೊಂಡು ಹೋದ್ರೆ ಸರ್ಕಾರ ಹೆಂಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಗೋಯ್ತಲ್ಲ, MLA MP ಎಲೆಕ್ಷನ್ ಆಗೋಯ್ತಲ್ಲ, ಇನ್ನೇನು ಜನ ಇವ್ರಿಗೆ ಬೇಕಾಗಿಲ್ಲ. ಇವ್ರಿಗೇನು ಜನ ಬೇಕಾಗಿಲ್ಲ. ಅದಕ್ಕೆ ಈಗ ಗ್ಯಾರಂಟಿನ ಮುಣಿಸೋ ಅಂಥ ಕೆಲಸವನ್ನು ಕಾಂಗ್ರೆಸ್ ಅವರು ಇಂಡೈರೆಕ್ಟಾಗಿ ಮಾಡ್ತಾರೆ. ಈ ಬಡ್ಜೆಟಲ್ಲಿ ಭಾಳಷ್ಟು ಕಟ್ ಮಾಡ್ತಾರೆ. ಇನ್ನು ಯಾರ್ಯಾರು ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನ್ನ ಹೆಂಡ್ತಿಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂದರು. ಈಗೆಲ್ಲಪ್ಪ ಯಾರ ಹೆಂಡ್ತಿಗೂ ಫ್ರೀ ಇಲ್ಲ. ಈಗ ಎಲ್ಲ ಕಟ್ ಮಾಡ್ತಾ ಇದ್ದೀರ. ಹೇಳಿದ್ಯಾಕೆ? ಭಾಷಣದಲ್ಲಿ ಹೇಳಿದ್ದಾಯಿತು, ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾಯಿತು. ಕರೆಂಟ್ ಫ್ರೀ, 2,000 ರೂಪಾಯಿ ಫ್ರೀ ಎಲ್ಲರಿಗೂ ಅಂದರು. ಈಗೆಲ್ಲ ಡಿಸ್ಕೌಂಟ್, ಎಲ್ಲ ಕಡೆ ಡಿಸ್ಕೌಂಟ್. ಈಗ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಏನೇನು ಟ್ಯಾಕ್ಸ್ಗಳವ, ಯಾರನ್ನ ಟ್ಯಾಕ್ಸ್ ಕಟ್ತಿದ್ದವ್ರು ಯಾರವ್ರೆ ಈ ರಾಜ್ಯದಲ್ಲಿ? ಏನೋ ಒಂದು ತಗಲಾಗ್ತಾವ್ರೆ, ಇಂಥ ಟ್ಯಾಕ್ಸ್ ಕಟ್ಟಿದ್ಯಾ ನಿನಗಿಲ್ಲ ಅಂತೇಳಿ. ಆ ಪರಿಸ್ಥಿತಿ ಬಂದಿದೆ ಅಂದರೆ ದಿವಾಳಿಗೆ ಹೋಗ್ಬಿಟ್ಟಿದೆ. ಈಗ ದಿವಾಳಿಯನ್ನು, ಈ ರಾಜ್ಯನ ದಿವಾಳಿಗೆ ತಳೆದಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ದಟ್ ಇಸ್ ದ ಓನ್ಲಿ ಒನ್ ಸಿದ್ದರಾಮಯ್ಯ.